ಮಹಾಕುಂಭಮೇಳಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಮಹಾಶಿವರಾತ್ರಿಯ ದಿನದಂದು ಇಂದು ಪುಣ್ಯ ಸ್ನಾನ ಮಾಡೋದಕ್ಕೆ ಕೋಟ್ಯಂತರ ಭಕ್ತರು ಪ್ರಯಾಗರಾಜ್ನತ್ತ ಸಾಗ್ತಾ ಇದ್ದಾರೆ. ಪ್ರಯಾಗರಾಜ್ನಲ್ಲಿ 45 ದಿನಗಳ ತನಕ ನಡೆದಂತಹ ಕುಂಭಮೇಳಕ್ಕೆ ಇವತ್ತು ತೆರೆ ಬೀಳುತ್ತೆ. ಇವತ್ತು ಭಕ್ತರಿಂದ ಪುಣ್ಯ ಸ್ನಾನ, ಕುಂಭಮೇಳಕ್ಕೆ ಕೋಟ್ಯಂತರ ಭಕ್ತ ಸಾಗರ ಹರಿದು ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮಹಾದೇವನ ಜಪದೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. 45 ದಿನಗಳಿಂದ ಮಹಾಕುಂಭಮೇಳ ನಡೀತಾ ಇತ್ತು. ಈವರೆಗೆ 65 ಕೋಟಿಗೂ ಅಧಿಕ ಮಂದಿ ಭಕ್ತರು ಬಂದು ಈ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಇದು ದಾಖಲೆ. ವಿಶ್ವದಲ್ಲಿ ಅತಿ ದೊಡ್ಡ ಧಾರ್ಮಿಕ ಮೇಳ ನಡೀತಾ ಇರುವಂಥದ್ದು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ. 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಅದರಲ್ಲೂ ಇದು ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ಮಾತ್ರ ಲಭ್ಯವಾಗುವಂತಹ ಈ ಸಂದರ್ಭದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಪಾಪನಾಶವನ್ನು ಮಾಡಬೇಕು, ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ತ್ರಿವೇಣಿ ಸಂಗಮದತ್ತ ಧಾವಿಸ್ತಾ ಇದ್ದಾರೆ ಭಕ್ತರು. ಅದರಲ್ಲೂ ಈ ಪುಣ್ಯ ಸ್ನಾನದ ದಿನದಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಇವತ್ತು ಕೊನೆ ದಿನ ಬೇರೆ, ಶಿವರಾತ್ರಿ. ಈ ಹಿನ್ನೆಲೆಯಲ್ಲಿ ಕೋಟ್ಯಂತರ ಭಕ್ತಗಣ ಶಿವರಾತ್ರಿ ನಿಮಿತ್ತ ಕುಂಭಮೇಳಕ್ಕೆ ಹರಿದು ಬರ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀವಿ.